KCET ವಿದ್ಯಾರ್ಥಿಗಳ ಆಪ್ಷನ್ಸ್‌ಗೆ ಸಂಬಂಧಪಟ್ಟಂತೆ 2 ಇಂಪಾರ್ಟೆಂಟ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. KCET ವಿದ್ಯಾರ್ಥಿಗಳಿಗೆ 2 ಇಂಪಾರ್ಟೆಂಟ್ ನ್ಯೂಸ್ ಆದರೆ ಇರ್ತಕ್ಕಂಥದ್ದು. ಸೊ ಏನು ಮಾಹಿತಿ ತಿಳ್ಕೊತಾ ಹೋಗೋಣ. ಸೊ ತುಂಬ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ BPT ಮತ್ತು ಇನ್ನು ಕೆಲವು ಕೋರ್ಸಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಲ್ಲಿ ಕಾಲೇಜಸ್ಗಳು ತೋರಿಸ್ತಿಲ್ಲ ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳೋದಾದರೆ ಸೊ ವಿದ್ಯಾರ್ಥಿಗಳು ಇನ್ನು 1 ಡೇ ಅಥವಾ 2 ಡೇಸ್ ವೆಯ್ಟ್ ಮಾಡಿ, ಅದೆಲ್ಲ ಅಪ್ಡೇಟ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ 2 ದಿನದ ಬಳಿಕ ನೀವು ಮತ್ತೊಮ್ಮೆ ಲಾಗಿನ್ ಆಗಿ ಚೆಕ್ ಮಾಡಿ. ಅಫ್ಕೋರ್ಸ್ ಎಲ್ಲ ಕಾಲೇಜಸ್ಗಳು ಡಿಸ್ಪ್ಲೇ ಆಗುತ್ತೆ, ಓಕೆನಾ. ಸೊ ಎರಡನೇ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಏನಂತಂದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ. ಸೊ ತುಂಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗಿಂದ ಮಾಡಬೇಕು ಅಂತ ಹೇಳಿ ಕೇಳ್ತಿದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ತಿಳ್ಕೊಳೋದಾದರೆ ಸೊ ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ವ ಅಂತಂದರೆ ಇದೇ ತಿಂಗಳು 30ನೇ ತಾರೀಕಿನವರೆಗೂ ಸಹ ಅವಕಾಶ ಇರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಹಾಗಾಗಿ ಆ ಡೇಟ್ನವರೆಗೂ ಸಹ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಸಹ ಮಾಡ್ಬೋದು. ಹೊಸ ಕಾಲೇಜನ್ನು ಆ್ಯಡ್ ಮಾಡೋದು, ಡಿಲೀಟ್ ಮಾಡ್ಬೋದು, ಅದರ ಆರ್ಡರ್ ಚೇಂಜ್ ಮಾಡ್ಬೋದು, ಏನು ಬೇಕಿದ್ರೂ ನೀವೀಗ ಎಡಿಟ್ ಮಾಡ್ಬೋದಾಗಿರುತ್ತೆ ದಿನಾಂಕ 30ನೇ ತಾರೀಕಿನ ಒಳಗೂ ಸಹ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ ಇದೆ. ಈ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.